ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಚಾ ಕುಡಿಯೋದು. ಚಾ ಕುಡಿಯೋಕೆ ಹೊಂಟನ್ರಿ. ಈಗ ನಮ್ಮ ತಿಂಡಿ ಎಷ್ಟೈತಂದ್ರೆ ಮಟ ಮಧ್ಯಾಹ್ನ ಬಿಸಿಲಾಗೈತಿ. ಈ ಟೈಮ್ನಾಗು ಚಾ ನೆನ್ಸತ್ತೀವಿ. ಇದೆ ನಮ್ಮ ಉತ್ತರ ಕರ್ನಾಟಕ ಹಳ್ಳಿ ಹುಡುಗರ ಸ್ಟೈಲ್. ಏನಪ್ಪ ಅಂತಂದ್ರೆ ಇದೆ. ನಮಗೆ ಈ ಸಿಟಿಯವ್ರ ಥರ ಬಿಸಿಲು ಬಂದಾಗ ಕೋಲ್ಡ್ ಡ್ರಿಂಕ್ಸ್ ಅದು ಇದು ಕುಡಿಯೋದೆಲ್ಲ ಅಭ್ಯಾಸ ಇಲ್ಲ. ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಏನಿದ್ರೂ ಕೂಡ 12 ತಿಂಗಳು ನಮಗೆ ಚಾ ಬೇಕು. ಒಟ್ಟು ಅದು ಎಂಥ ಬಿಸಿಲಿದ್ರೂ ಪರವಾಗಿಲ್ಲ, ಚಾ ಬೇಕು ನಮಗೆ. ಇವಾಗ ಚಾ ಕುಡಿಯೋಕೆ ಹೊಂಟನಿ, ಬರ್ರಿ ಹೋಗೋಣ ಚಾ ಕುಡಿಯೋಕೆ. ಹಂಗೆ ಹೋಗೋ ಹಾದಾಗ ನಮ್ಮ ಬಾಸ್ ಆಂಜನೇಯ ಒಬ್ರು ಮೀಟ್ ಆಗಿಬಿಟ್ರು. ಹಂಗೆ ನೀವು ಆಶೀರ್ವಾದ ತೊಗೊಂಬಿಡ್ರಿ ಅವ್ರದ್ದು. ಇದು ಪುರಾತನ ಕಾಲದ ದೇವಸ್ಥಾನ ಐತಂತ ನನಗೂ ಗೊತ್ತಿರಲಿಲ್ಲ, ಇಲ್ಲೊಬ್ರು ಹೇಳಿದ್ರು. ಸೊ ನೀವು ಆಶೀರ್ವಾದ ತಗೋರಿ ಅವ್ರದ್ದು. ನಮ್ಮ ಬ್ರೋ ಅಂಗಡಿ ಹತ್ರ ಬಂದಿದ್ದೀನಿ, ಇವಾಗ ಅವ್ರನ್ನ ಎತ್ತಾಕೊಂಡು ಹೋಗೋಣ ಬರ್ರಿ. ಮಿಸ್ಟೇಕ್ ಮಾಡ್ಕೊಬೇಡ್ರಿ ಚಾ ಕುಡಿಯಾಕೆ. ಬ್ರೋ ಬನ್ನಿ ಬ್ರೋ, ಚಾ ಕುಡಿದು ಬರೋಣ. ಹೋಗಿ ಚಾ ತೊಗೊಂಬಂದಿನಿ ರೀ. ಹೋಗಿ ಚಾ ರೇಟ್ ಕೇಳಿದ್ರೆ ಗಾಬರಿ ಆಗಿಬಿಡ್ತೀರಿ ನೀವಂತೂ. ಮುಂಚೆ ಎಲ್ಲ 10 ರೂಪಾಯ್ದಂಗೆ ಸಿಗ್ತಿತ್ತು ರೀ ಚಾ. ಇವಾಗೆಲ್ಲ 15 ರೂಪಾಯಿ 20 ರೂಪಾಯಿ ಮಾಡಿಬಿಟ್ಟವ್ರೆ ಚಾ ರೇಟು. ಅದು ಎಲ್ಲೆಲ್ಲೋ ವಾರ ಆಗತೈತಿ, ಏನೇನೋ ಆಗತೈತಿ ಅಂತ. ಅದಕ್ಕೋಸ್ಕರ ಇವಾಗ ಇಲ್ಲಿ ಬೆಂಗಳೂರಲ್ಲಿ 10 ರೂಪಾಯಿ ಇರೋ ಚಾನ 15 ರೂಪಾಯಿ 25 ರೂಪಾಯಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಚಾ ಕುಡಿಲೇಬೇಕು. ನಮ್ಮದು ತಿಂಡಿ ಹೆಚ್ಚಾಗ್ಬಿಟ್ಟೈತಿ ಚಾ ಕುಡಿಯೋದು, ಅದಕ್ಕೆ ಕುಡಿಲೇಬೇಕು. 15 ರೂಪಾಯಿ ಆದರೂ ಕುಡಿಬೇಕು, 20 ರೂಪಾಯಿ ಆದರೂ ಕುಡಿಬೇಕು. ಚಟ ಮುರಿಬೇಕಲ್ಲ, ಚಾ ಕುಡಿಲಿಲ್ಲ ಅಂದರೆ ಚಟ ಮುರಿಯಲ್ಲ. ಚಾ ಕುಡ್ಕೊಂಡ್ ಬಂದಿರಿ ಇವಾಗ ರೂಮಿಗೆ. ಇವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಆಯ್ತು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಟೇಕ್ ಕೇರ್, ಬಾಯ್ ಬಾಯ್.